टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕನ್ನಡದ ಧೀಮಂತ ನಾಯಕಿ ಬಿ ಸರೋಜಾದೇವಿ ಅವರು ನಿನ್ನೆ ಅವರ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ. ಸೊ ಇವತ್ತು ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಸೊ ಹೀಗಾಗಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ಮಾಡಿಕೊಳ್ಳಲಾಗ್ತಾ ಇದೆ ಮಲ್ಲೇಶ್ವರಂನ ಅವರ ನಿವಾಸದಲ್ಲಿ. ಸೊ ಈಗ ನೀವು ನೋಡ್ತಾ ಇರಬಹುದು ಅಂತಿಮ ಯಾತ್ರೆಗೆ ತೆರೆದ ವಾಹನ ರೆಡಿ ಆಗ್ತಿರುವಂತದ್ದು. ಸೊ ಮೆರವಣಿಗೆಯ ಮೂಲಕ ತೆರೆದ ವಾಹನದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನ ಚನ್ನಪಟ್ಟಣಕ್ಕೆ ಕೊಂಡೊಯ್ಯಲಿದ್ದಾರೆ. ಅವರ ಹುಟ್ಟೂರು ಚನ್ನಪಟ್ಟಣದ ದಶಾವರದಲ್ಲಿರೋ ಫಾರ್ಮ್ ಹೌಸ್ನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸುಮಾರು 11:30ಕ್ಕೆ ಅವರ ಒಂದು ಪಾರ್ಥಿವ ಶರೀರವನ್ನ ಮೆರವಣಿಗೆಯ ಮೂಲಕ ಚನ್ನಪಟ್ಟಣಕ್ಕೆ ಅವರ ಫ್ಯಾಮಿಲಿ ವರ್ಗದವರು ತೆಗೆದುಕೊಂಡು ಹೋಗಲಿದ್ದಾರೆ. ಅದಾದ ನಂತರ ಅಲ್ಲಿ ದಶಾವರದ ಫಾರ್ಮ್ ಹೌಸ್ನಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರಲಿರುವಂತದ್ದು. ಮಾರ್ಗ ಮಧ್ಯದಲ್ಲಿ ಅಂದ್ರೆ ಮೈಸೂರು ರೋಡ್ ಮೂಲಕ ಅವರ ಪಾರ್ಥಿವ ಶರೀರ ಚನ್ನಪಟ್ಟಣಕ್ಕೆ ರವಾನೆ ಆಗಲಿದೆ. ಸೊ ಮಾರ್ಗ ಮಧ್ಯದಲ್ಲಿ ಏನಾದರೂ ಅಭಿಮಾನಿಗಳು ಅವರ ಒಂದು ಅಂತಿಮ ದರ್ಶನವನ್ನ ಪಡೆಯೋ ಒಂದು ಅವಕಾಶವನ್ನ ಕೂಡ ಅಭಿಮಾನಿಗಳಿಗೆ ಅವರ ಕುಟುಂಬ ವರ್ಗದವರು ಕಲ್ಪಿಸಿ ಕೊಡಲಿದ್ದಾರೆ. ಸೊ ಯಾರಾದರೂ ಅವರ ಅಭಿಮಾನಿಗಳು ಮಾರ್ಗ ಮಧ್ಯದಲ್ಲಿ ಸರೋಜಾ ದೇವಿ ಅವರನ್ನ ಕಡೆಯ ಬಾರಿಗೆ ನೋಡಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲರೂ ಕೂಡ ರಸ್ತೆ ಒಂದು ಬದಿಯಲ್ಲಿ ನಿಂತು ಅವರ ಒಂದು ಪಾರ್ಥಿವ ಶರೀರದ ದರ್ಶನವನ್ನ ಪಡೆಯಬಹುದು. ಸೊ ಇಲ್ಲಿಂದ 11:30ಕ್ಕೆ ಅವರ ಒಂದು ಪಾರ್ಥಿವ ಶರೀರ ಚನ್ನಪಟ್ಟಣಕ್ಕೆ ರವಾನೆ ಆಗಲಿದೆ. ಅದಾದ ನಂತರ ಏನು ಸುಮಾರು 3:30ರ ಒಳಗಡೆ ಅವರ ಒಂದು ಅಂತ್ಯಕ್ರಿಯೆಯನ್ನು ಕುಟುಂಬ ವರ್ಗದವರು ನೆರವೇರಿಸಲಿದ್ದಾರೆ. ಸೊ ಸರೋಜಾ ದೇವಿ ಅವರು ಇವತ್ತು ಏನು ಅವರು ಒಂದು ಮಣ್ಣಲ್ಲಿ ಮಣ್ಣಾಗೋ ಕಾರಣಕ್ಕೆ ಇನ್ನು ಅವರು ಕನ್ನಡಿಗರಿಗೆ ನೆನಪಾಗಿ ಮಾತ್ರ ಉಳಿಯಲಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.